4 ದಿನ ಕ್ಯಾಂಡ್ಲು ಹಿಡ್ಕೊಂಡು ಸ್ಟ್ರೈಕ್ ಮಾಡ್ಬಿಟ್ಟು ಎಲ್ಲ ಬಂದ್ ಮಾಡ್ಬಿಟ್ಟು ನ್ಯಾಯ ಸಿಗ್ಬೇಕು ಅಂತ ಹೋರಾಡಿದ್ರೆ ಅದಕ್ಕೆ ನ್ಯಾಯ ಸಿಗುತ್ತಾ? ಅವತ್ತಿನ ನಿರ್ಭಯ ಸೌಜನ್ಯ ಕೇಸು ಪುನಃ ಮರು ಕಳಿಸಿತ. ಇವತ್ತಿನ ಪಶ್ಚಿಮ ಬಂಗಾಳದ ಈ ಟ್ರೈನಿ ಡಾಕ್ಟರ್ ಮೇಲೆ ನಡೆದಂತ ಕೃತ್ಯ ಮತ್ತೆ ಆಗ್ತಿತ್ತ? ಮಗ ನೋಡ್ದೆ ಹೆಂಗೋಳೆ, ಅವಳು ನಡ್ಕೋ ಹೋಯ್ತಿದ್ರು. ಸ್ಟ್ರಕ್ಚರ್ ಅಂತೂ ಮಗ ಚಿಂದಿ ಅಲ್ಲ. ಅವಳ ಸೌಂದರ್ಯ ನೋಡ್ತಿದ್ರೆ ಅವಳು ನನ್ನ ಮನ್ಸಿಗೆ ಇಷ್ಟ ಆಗ್ಬಿಟ್ಟಿದ್ದಾಳೆ. ಒಪ್ಕೊಂಡ್ರೆ ಒಳ್ಳೇದು, ಇಲ್ವಾ? ಏನ್ ಅವಳು ಇವತ್ತು ನಂಗೆ ಬೇಕು. ಅವಳನ್ನ ಎತ್ತಾಕೊಂಡು ಹೋಗಿ ಬತ್ತಿಯ ನೀನುವೆ. ಎಷ್ಟು ಸುಂದರವಾಗಿದ್ದಾಳಲ್ಲ ನೋಡಕ್ಕೆ. ಒಂದು ರಾತ್ರಿ ಯಾರು ಇವಳ ಜೊತೆನ ಕಳಿಬೇಕು. ಅಟ್ಲೀಸ್ಟ್ ಒಂದೇ ಒಂದು ರಾತ್ರಿ. ಇವರೆಲ್ಲ ಯಾರು, ಎಲ್ಲಿದ್ದಾರೆ, ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತಾರೆ ಅಂತ ಅನ್ಸ್ತಿದ್ಯಾ? ಇವೆಲ್ಲ ಪ್ರತಿದಿನ ಪ್ರತಿ ಕ್ಷಣ ನೀವು ಹೊರಗಡೆ ಕಾಲಿಟ್ಟಾಗೆಲ್ಲ ನಿಮ್ ಸುತ್ತಮುತ್ತನೇ ಇರ್ತಾರೆ. ಆದ್ರೆ ಒಬ್ಬ ಮನುಷ್ಯನ್ಗೆ ಇನ್ನೊಬ್ಬ ಮನುಷ್ಯನ ಯೋಚನೆ ಮತ್ತು ಆಲೋಚನೆನ ಅಂದಾಜ್ ಕೂಡ ಮಾಡಕ್ಕಾಗಲ್ಲ. ಅದಕ್ಕೆ ಇವ್ರ ಎಲ್ಲಿರ್ತಾರೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ದೇಶದಲ್ಲಿ ಹೆಣ್ಮಕ್ಳನ್ನ ಕೈ ಮುಗ್ದಿ ಪೂಜೆ ಮಾಡೋ ದೇವ್ರಿಗೋಲ್ಸ್ತಾರೆ. ಆದ್ರೆ ಇವತ್ತು ಅಂತ ಪವಿತ್ರವಾದ ದೇಶದಲ್ಲಿ ಏನ್ ನಡೀತಿದೆ? ಬರೀ ಮಾನಭಂಗ, ಅತ್ಯಾಚಾರ, ಇಂಥ ಕೃತ್ಯಗಳ ನಡುವೆ ದೇಶದಲ್ಲಿ ಹೆಣ್ಮಕ್ಳ ಮೇಲೆ ಪ್ರತಿದಿನ ಪ್ರತಿ ಕ್ಷಣ ಒಂದಲ್ಲ ಒಂದ್ ರೀತಿ ಒಂದಲ್ಲ ಒಂದ್ ಕಡೆ ಶೋಷಣೆ ಆಗ್ತಾನೆ ಇದೆ. ಆದ್ರೆ ಇದಕ್ಕೆಲ್ಲ ಒಂದು ಕೊನೆ ಇಲ್ವಾ? ಯಾರಿಂದ ಆಗ್ತಿದೆ, ಯಾಕೆ ಹಿಂಗ ಆಗ್ತಿದೆ? ಬರೀ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಇಲ್ಲಿವರೆಗೂ ಸಿಕ್ಕಿಲ್ಲ. ಕಠಿಣ ಕ್ರಮ ಅಂತ ಹೇಳ್ತೀವಿ ಅಷ್ಟೇನೆ. ಆ ಕ್ರಮಕ್ಕೆ ಬರೀ ಹೋರಾಟ ಒಂದೇನಾ? ಅವತ್ತಿನ ನಿರ್ಭಯ ಸೌಜನ್ಯ ಕೇಸಿಂದ ಹಿಡಿದು ಇವತ್ತಿನ ಪಶ್ಚಿಮ ಬಂಗಾಳದ ಆ ನಮ್ರತಾ ಅನ್ನೋ ಟ್ರೈನಿ ಡಾಕ್ಟರ್ ಮೇಲೆ ನಡೆದಿದಂತ ಕೃತ್ಯದವರೆಗೂ ನ್ಯಾಯ ಅನ್ನೋದೇ ಸಿಕ್ಕಿಲ್ಲ. 4 ದಿನ ಕ್ಯಾಂಡ್ಲು ಹಿಡ್ದು ಹೋರಾಟ ಮಾಡಿದ್ರೆ ಆಗೋಯ್ತಾ? ಜಸ್ಟಿಫಿಕೇಶನ್ ಸಿಕ್ತಂಗ ಆಗೋಯ್ತಾ? ಯಾರಿಂದ ಬದಲಾವಣೆ ಆಗುತ್ತೆ? ಮೇಲ್ ಕೂತಿರೋ ಪ್ರೈಮ್ ಮಿನಿಸ್ಟರ್ನ ಅಥವಾ ಪ್ರತಿ ರಾಜ್ಯದ ಮುಖ್ಯಮಂತ್ರಿನೋ MLA MP ನಿಮ್ ಲೋಕಲ್ ಲೀಡರ್ಗಳಿಂದ ಆಗುತ್ತಾ? ಒಬ್ಬ ಅತ್ಯಾಚಾರಿ ಅರೆಸ್ಟ್ ಆಗಿ ಜೈಲ್ ಸೇರಿದ್ರೆ 5 ರಿಂದ 10 ವರ್ಷ ಅವನು ತಪ್ಪು ಮಾಡಿದಾನೆ ಅನ್ನೋ ಸಾಬೀತುಪಡಿಸೋದ್ರಲ್ಲಿ ಹೋದ್ರೆ 15 ವರ್ಷ ಅವನಿಗೆ ಮರಣ ದಂಡನೆ ಅಂತ ಬರುತ್ತೆ. ಆ ಮರಣ ದಂಡನೆ ಟೈಮಲ್ಲೂ ಆ ಆರೋಪಿ ಕೂಡ ಅಪೀಲ್ ಹೋಗೋ ಚಾನ್ಸಸ್ ಇದೆ. ಸೊ ಮತ್ತೆ ನ್ಯಾಯ ಎಲ್ಲಿ ಸಿಗುತ್ತೆ ನಮ್ಗೆ? ಇದಕ್ಕೆಲ್ಲ ಕಾರಣ ಹೆಣ್ಮಕ್ಳ ತಾವು ಹಾಕೋ ಬಟ್ಟೆನ ಅಥವಾ ಅವ್ರನ್ನ ನೋಡೋ ಅಂತ ವ್ಯಕ್ತಿಗಳು ಮನಸ್ಥಿತಿ ಸರಿ ಇರಲ್ವಾ? ಇದನ್ನೆಲ್ಲ ಬದಲಾವಣೆ ತರೋಕೆ ನಿಮ್ಮಿಂದ ಮಾತ್ರ ಸಾಧ್ಯ, ನಮ್ಮೆಲ್ಲರಿಂದ ಸಾಧ್ಯ. ಹೆಂಗ್ ತರೋದು ಅಂದ್ರೆ, ಸುತ್ತಮುತ್ತ ಇರೋ ಜನರು ಆಗ್ಬೋದು, ನಿಮ್ ಸ್ನೇಹಿತರು ಆಗ್ಬೋದು, ಒಂದು ಹೆಣ್ಣಿನ ಬಗ್ಗೆ ಈ ತರ ಬ್ಯಾಡ್ ಕಮೆಂಟು ಕೆಟ್ಟದಾಗಿ ಯೋಚನೆ ಮಾಡ್ತವ್ರೆ ಅಂದ್ರೆ ಬುದ್ಧಿವಾದ ಹೇಳಿ. ನಿನ್ ಮನೇಲಿರೋದು ನಿನ್ ತಾಯಿ ಕೂಡ ಒಂದು ಹೆಣ್ಣು, ನಿನ್ ಜನ್ಮ ಕೊಟ್ಟಿದ್ದ ಆ ದೇವತೆ ಕೂಡ ಒಂದು ಹೆಣ್ಣು. ಅಕ್ಕ ತಂಗಿ ಅನ್ನೋದು ನಿನ್ ಮನೇಲೂ ಇದ್ದಾರೆ. ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಮುಂಚೆ ನೆನ್ಪಿರ್ಲಿ ಏನ್ ಮಾತಾಡ್ತಾ ಇದೀನಿ ಅಂತ ಬುದ್ಧಿವಾದ ಹೇಳಿ. ಒಂದು ಹೇಟು ತಿಂದ್ರು ಚಿಂತೆ ಇಲ್ಲ, ಒಡೆದ್ರು ಚಿಂತೆ ಇಲ್ಲ, ಬುದ್ಧಿವಾದ ಹೇಳಕ್ಕೆ ಪ್ರಯತ್ನ ಪಡಿ. ನಿಮ್ದಂತೂ ತಿಳ್ಕೊಳ್ಳಿ, ಅದೆಲ್ಲ ದೂರದಲ್ಲಿ ಬಾವಿಲ್ ಬೆಂಕಿ ಬಿದ್ದಿದೆ, ನನ್ಗೇನು, ನಾನು ಆರಾಮಾಗಿದ್ದೀನಿ, ನನ್ ಮನೇಲಿ ಏನು ಇಲ್ಲ ಅಂತ ಕೂತ್ಕೊಂಡ್ರೆ ಒಂದಲ್ಲ ಒಂದಿನ ನಿಮ್ ಮನೇಲಿರೋ ಬಾವಿಗೂ ಬೆಂಕಿ ಬೀಳುತ್ತೆ. ಅವಾಗ ಬಕೀಟಲ್ಲೋ ಅಥವಾ ಫೈರ್ ಎಂಜಿನೋ ಆರಿಸ್ತೀನಿ ಆ ಬೆಂಕಿನ ಅಂದ್ರೆ ಕಷ್ಟ ಸಾಧ್ಯ. ಸೊ ಬದಲಾವಣೆ ಅನ್ನೋದು ನಮ್ಮಿಂದನೇ ಬರ್ಬೇಕು, ನಾವೇ ಚೇಂಜ್ ಮಾಡ್ಬೇಕು. ಕೆಟ್ಟದಾಗ್ತಿದೆ ಅಂದ್ರೆ ವಾಯ್ಸ್ ರೈಸ್ ಮಾಡಿ, ತಪ್ಪು ಆಗ್ತಿದೆ ಅಂದ್ರೆ ಸುಮ್ನೆ ಕೂರ್ಬೇಡಿ. ಮಿಸ್ಟೇಕ್ ಏನ್ ಗೊತ್ತಾ? ಮೈಂಡ್ ಹೇಳಿದ್ದು ಮನ್ಸ್ ಕೇಳುತ್ತೆ, ಮನ್ಸಿನ ಅಭಿಪ್ರಾಯ ಮೈಂಡ್ ತಲೆಗೂ ಹಾಕೊಳ್ಳಲ್ಲ. ಬದಲಾವಣೆ ಜಗದ ನಿಯಮ ಅಂತ ಟ್ಯಾಗ್ಲೈನ್ ಹಾಕೊಂಡು ಓಡೋದಲ್ಲ, ನಮ್ಮಿಂದನೇ ಆಗ್ಬೇಕು, ನಮ್ಮೆಲ್ಲರಿಂದನೂ ಆಗ್ಬೇಕು. ತಪ್ಪು ಆಗ್ತಿದೆ ಅಂದ್ರೆ ವಾಯ್ಸ್ ರೈಸ್ ಮಾಡ್ಬೇಕು, ತಪ್ಪು ಮಾಡ್ತಿದ್ದಾನೆ ಅಂದ್ರೆ ಒಂದೆರಡು ಹೊಡೆದಾದ್ರೂ ಸರಿ ದಾರಿಗೆ ತರಬೇಕು. ಇಲ್ವಾ ಕಾನೂನು ರೀತಿಲಿ ಕ್ರಮ ಜರುಗಿಸ್ಬೇಕು. ತಪ್ಪನ್ನ ತಪ್ಪು ಅಂತ ಯಾವಾಗ ಗುರ್ತಿಸ್ಬಿಟ್ಟು ಶಿಕ್ಷೆ ಕೊಡಿಸ್ತೀವಲ್ಲ, ಅವಾಗ ಇಂಥದಕ್ಕೆ ನ್ಯಾಯ ಸಿಗುತ್ತೆ. ಅವಾಗ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋ ಜವಾಬ್ದಾರಿ ಇವತ್ತಿನ ಈ ಜನರೇಷನ್ ನ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ. ಯಂಗ್ ಜನರೇಷನ್ ಯುವಕರಿಂದ ಮಾತ್ರ ಸಾಧ್ಯ. ಅವರೇ ಚೇಂಜ್ ಆಗ್ಲಿಲ್ಲ ಅಂದ್ರೆ ಇಡೀ ದೇಶದಲ್ಲಿ ಎಂತ ಸಿಸ್ಟಮ್ ತಂದ್ರೂ ಬದಲಾವಣೆ ಆಗಕ್ ಸಾಧ್ಯನೇ ಇಲ್ಲ. ಬದಲಾವಣೆ ಆಗ್ಬೇಕು ಅಂದ್ರೆ ಯಂಗ್ ಜನರೇಷನ್, ಯುವ ಪೀಳಿಗೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ. ತಪ್ಪನ್ನ ತಪ್ಪು ಅಂತ ವಾಯ್ಸ್ ನ ರೈಸ್ ಮಾಡಕ್ಕೆ ಅವರಿಂದ ಮಾತ್ರ ಸಾಧ್ಯ. ಸೊ ನಿಮ್ಮಿಂದ ಆಗುತ್ತೆ ಅಂದ್ಮೇಲೆ ಅದನ್ನ ಕಣ್ಣು ಮುಚ್ಕೊಂಡು ಬೇರೆ ಏನು ಯೋಚನೆ ಮಾಡದೆ ತಪ್ಪು ಕಾಣ್ತಿದೆ ಅಂದ್ರೆ ಅದನ್ನ ಸರಿ ಮಾಡಕ್ಕೆ ಪ್ರಯತ್ನ ಪಡಿ. ಇಂಥ ಕೃತ್ಯಗಳು ಖಂಡಿತ ಮುಂದೊಂದಿನ ಮರುಕಳಿಸಲ್ಲ. ಜೈ ಹಿಂದ್, ಜೈ ಭುವನೇಶ್ವರಿ.